ಸ್ನೇಹಿತರೆ ನಮಸ್ಕಾರ. ಬೆಟ್ಟ ಗುಡ್ಡಗಳ ಮರೆಯಲ್ಲಿ ಅಡಗಿರುವ ಅದ್ಭುತ ಲೋಕ, ಪ್ರಕೃತಿಯ ಅಪ್ಪಟ ಮಡಿಲು ಮತ್ತು ಖನಿಜಗಳ ಸಾಮ್ರಾಜ್ಯ ಅಂತ ಕರೆಯಲ್ಪಡುವ ನಮ್ಮ ಜಾರ್ಖಂಡ್ ರಾಜ್ಯಕ್ಕೆ ನೀವು ಒಮ್ಮೆ ಭೇಟಿ ನೀಡಲೇಬೇಕು. ಜಾರ್ಖಂಡ್ ಅಂದರೆ ಕಾಡುಗಳ ನಾಡು ಎಂದರ್ಥ. ಈ ಹೆಸರಿಗೆ ತಕ್ಕಂತೆ ಇಲ್ಲಿನ ಪ್ರತಿಯಡಿ ಭೂಮಿಯು ಪ್ರಕೃತಿಯ ಹಸಿರು ಹೊದಿಕೆಯಿಂದ ಕಂಗೊಳಿಸುತ್ತಿದೆ. ಇಲ್ಲಿನ ಉಸಿರಿನಲ್ಲಿ ಮಹಾನ್ ಕ್ರಾಂತಿಕಾರಿಗಳ ಪೌರುಷ ಇದೆ, ಜಲಪಾತಗಳ ಸಂಗೀತ ಇದೆ ಮತ್ತು ಜನರ ಪ್ರತಿ ನಗುವಿನಲ್ಲೂ ಮುಗ್ಧತೆಯ ಸೆಲೆ ಇದೆ. ಈ ರಾಜ್ಯವು ತನ್ನ ವಿಶಿಷ್ಟ ಭೌಗೋಳಿಕ ಚೆಲುವಿನಿಂದ ಪ್ರತಿಯೊಬ್ಬ ಪ್ರವಾಸಿಗನನ್ನು ಬೆರಗುಗೊಳಿಸಿ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ಹೊಸ ಚೈತನ್ಯವನ್ನು ಉಣಬಡಿಸುವುದು ಖಚಿತ. ಭಗವಾನ್ ಬಿರ್ಸಾ ಮುಂಡಾ ಅವರ ಕೆಚ್ಚೆದೆಯ ಪಥ ಮತ್ತು ವೀರ ಬುಡಕಟ್ಟುಗಳ ಇತಿಹಾಸ. ಜಾರ್ಖಂಡ್ನ ಚರಿತ್ರೆಯು ಸ್ವಾಭಿಮಾನದ ಬಲಿಷ್ಠ ಅಧ್ಯಾಯವಾಗಿದ್ದು, ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡಗಿಸಿದ ಮಹಾನ್ ವೀರ ಭಗವಾನ್ ಬಿರ್ಸಾ ಮುಂಡಾ ಅವರ ಶೌರ್ಯದ ಕಥೆಯು ಈ ಮಣ್ಣಿನ ಪ್ರತಿ ಕಣದಲ್ಲೂ ಎಂದಿಗೂ ಮಾರ್ಪಡಿಸುತ್ತಿದೆ. ಅವರು ನಡೆಸಿದ ಉಲಾಗುಲಾನ್ ಕ್ರಾಂತಿಯು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೊಸ ಚೈತನ್ಯ ನೀಡಿದ ಮಹತ್ವದ ಘಟನೆಯಾಗಿದೆ. ಈ ಮಣ್ಣು ಅನೇಕ ಬುಡಕಟ್ಟು ನಾಯಕರನ್ನ ದೇಶಕ್ಕೆ ನೀಡಿದ್ದು, ಅವರು ತಮ್ಮ ಕಾಡು, ನೆಲ ಮತ್ತು ಸಂಸ್ಕೃತಿಯ ರಕ್ಷಣೆಗಾಗಿ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾರೆ. ಎಂದಿನ ಆಧುನಿಕ ಯುಗದಲ್ಲೂ ಇಲ್ಲಿನ ಜನರು ತಮ್ಮ ವೀರ ಪರಂಪರೆಯನ್ನ ಅತ್ಯಂತ ಗೌರವದಿಂದ ಕಾಪಾಡಿಕೊಂಡು ಬರ್ತಿರೋದು ನಮ್ಗೆಲ್ಲರಿಗೂ ಪ್ರೇರಣೆಯಾಗಿದೆ. ಹಂಡ್ರು ಜಲಪಾತದ ವೈಭವ ಮತ್ತು ಛೋಟಾ ನಾಗ್ಪುರ್ ರಾಣಿ ನೆತರ್ಹತ್ನ ನೈಸರ್ಗಿಕ ಸಿರಿಯ ಸೊಬಗು. ನಿಸರ್ಗದ ಆರಾಧಕರಿಗೆ ಜಾರ್ಖಂಡ್ ಅಂದ್ರೆ ಅದು ಅಕ್ಷರಶಃ ಸ್ವರ್ಗವೇ ಸರಿ. ರಾಜ್ಯ ರಾಜಧಾನಿ ರಾಂಚಿಯ ಸಮೀಪವಿರುವ ಹಂಡ್ರು ಜಲಪಾತ ಬೆಳ್ಳಿಯ ಹೊಳೆಯಂತೆ ಧುಮ್ಮಿಕ್ಕುವ ದೃಶ್ಯವನ್ನ ನೋಡುವುದೇ ಒಂದು ಸುಂದರ ಅನುಭವ. ಇನ್ನು ಬೆಟ್ಟಗಳ ಮಡಿಲಲ್ಲಿರುವ ನೆತರ್ಹತ್ ಗಿರಿಧಾಮವು ತನ್ನ ರಮಣೀಯ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ದೃಶ್ಯಗಳಿಂದಾಗಿ ಪ್ರವಾಸಿಗರ ಮನ ಗೆಲ್ತಿದೆ. ಇಲ್ಲಿನ ಮಂಜು ಮುಸುಕಿದ ಪರ್ವತಗಳು ಮತ್ತು ಪೈನ್ ಕಾಡುಗಳು ಮೈಮನಗಳಿಗೆ ಹಿತವಾದ ತಂಪು ನೀಡಿ ಹೊಸ ಪ್ರಪಂಚಕ್ಕೆ ಬಂದಂತಹ ಅನುಭೂತಿಯನ್ನು ನೀಡುತ್ತವೆ. ಪಲಾಮು ಹುಲಿ ಸಂರಕ್ಷಿತ ಪ್ರದೇಶದ ದಟ್ಟ ಅರಣ್ಯಗಳು ಮತ್ತು ಹಸಿರು ಹಾಸಿನ ಕಣಿವೆಗಳು ಪ್ರಕೃತಿಯ ಅಸಲಿ ಮುಗ್ಧತೆಯನ್ನು ಸಾರ್ತಾ ನಿಮ್ಮ ಪ್ರವಾಸದ ಪ್ರತಿ ಕ್ಷಣವನ್ನು ಸ್ಮರಣೀಯವಾಗಿಸುತ್ತವೆ. ಸೊಹ್ರಾಯ್ ಕಲೆಯ ಸೃಜನಶೀಲತೆ ಮತ್ತು ಚೌ ನೃತ್ಯದ ಸಾಂಸ್ಕೃತಿಕ ಗತ್ತು. ಕಲೆ ಮತ್ತು ಜಾನಪದದ ನೆಲೆ ಅನಿಸಿಕೊಂಡಿರುವ ಜಾರ್ಖಂಡ್ ತನ್ನ ವಿಶಿಷ್ಟ ಬುಡಕಟ್ಟು ಕಲೆಗಳಿಗೆ ಜಗತ್ತಿನಾದ್ಯಂತ ಪ್ರಸಿದ್ಧಿಯಾಗಿದೆ. ಇಲ್ಲಿನ ಮನೆಗಳ ಗೋಡೆಗಳ ಮೇಲೆ ಚಿತ್ರಿಸುವ ಸೊಹ್ರಾಯ್ ಮತ್ತು ಕೊಹ್ಬರ್ ಕಲೆಯು ಪ್ರಕೃತಿಯ ಮೇಲಿನ ಜನರ ಅಪ್ಪಟ ಪ್ರೇಮವನ್ನು ಎತ್ತಿ ತೋರಿಸುತ್ತದೆ. ಇನ್ನು ಮುಖವಾಡಗಳ ಧರಿಸಿ ಲಯಬದ್ಧವಾಗಿ ಆಡುವ ಜಗತ್ಪ್ರಸಿದ್ಧ ಚೌ ನೃತ್ಯವು ಪ್ರೇಕ್ಷಕರನ್ನ ಮಂತ್ರಮುಗ್ಧಗೊಳಿಸುವ ಅದ್ಭುತ ಶಕ್ತಿ ಹೊಂದಿದೆ. ಸರ್ಹುಲ್ ಮತ್ತು ಕರ್ಮ ಹಬ್ಬಗಳ ಸಮಯದಲ್ಲಿ ಇಲ್ಲಿನ ಹಳ್ಳಿಗಳಲ್ಲಿ ಮನೆ ಮಾಡುವ ಸಂಭ್ರಮವು ಬುಡಕಟ್ಟು ಸಂಸ್ಕೃತಿಯ ಶ್ರೀಮಂತಿಕೆಯನ್ನ ಅನಾವರಣಗೊಳಿಸುತ್ತದೆ. ದುಸ್ಕಾ ಲಿಟ್ಟಿ ಚೋಖಾದ ಸ್ವಾದಿಷ್ಟತೆ ಮತ್ತು ಅಪ್ಪಟ ಜಾರ್ಖಂಡಿ ಭೋಜನದ ಸವಿರುಚಿ. ಜಾರ್ಖಂಡ್ನ ಆಹಾರ ಪದ್ಧತಿಯು ಅತ್ಯಂತ ಪೌಷ್ಟಿಕವಾಗಿದ್ದು, ಇಲ್ಲಿನ ಜನರ ನೆಚ್ಚಿನ ತಿಂಡಿಯಾದ ದುಸ್ಕಾ ಮತ್ತು ಆಲೂಗಡ್ಡೆ ಪಲ್ಯದ ರುಚಿಯು ಆಹಾರ ಪ್ರಿಯರಿಗೆ ಹೊಸ ಅನುಭವ ನೀಡುತ್ತದೆ. ಅಕ್ಕಿ ಮತ್ತು ಬೇಳೆಗಳಿಂದ ತಯಾರಿಸಿದ ಈ ಖಾದ್ಯವು ಆರೋಗ್ಯಕ್ಕೂ ಪೂರಕವಾಗಿದೆ. ಇನ್ನು ಇಲ್ಲಿನ ಪ್ರಸಿದ್ಧ ಲಿಟ್ಟಿ ಚೋಖಾ ಮತ್ತು ಬಿದಿರು ಚಿಗುರಿನಿಂದ ತಯಾರಿಸಿದ ಪದಾರ್ಥಗಳು ಪ್ರತಿಯೊಂದು ತುತ್ತಿನಲ್ಲೂ ಮಣ್ಣಿನ ಸುವಾಸನೆಯನ್ನ ನಮಗೆ ಪರಿಚಯಿಸುತ್ತದೆ. ಇಲ್ಲಿನ ಜನರ ಅತಿಥಿ ಸತ್ಕಾರದಲ್ಲಿ ಯಾವುದೇ ಆಡಂಬರವಿಲ್ಲದೆ ಅಪ್ಪಟ ಪ್ರೀತಿ ಇದೆ. ಇದು ನಿಮ್ಮ ಪ್ರಯಾಣದ ಆನಂದವನ್ನ ದುಪ್ಪಟ್ಟುಗೊಳಿಸುವುದು ಖಚಿತ. ಟಾಟಾ ನಗರದ ಉಕ್ಕಿನ ವೇಗ ಮತ್ತು 2026ರ ಆಧುನಿಕ ಜಾರ್ಖಂಡ್ನ ತಾಂತ್ರಿಕ ಪ್ರಗತಿ. ಜಾರ್ಖಂಡ್ ಇಂದು ಕೇವಲ ಹಳೆಯ ಸಂಪ್ರದಾಯಗಳಿಗೆ ಸೀಮಿತವಾಗದೆ ಆಧುನಿಕತೆಯ ವೇಗವನ್ನ ಅಚ್ಚುಕಟ್ಟಾಗಿ ಅಳವಡಿಸಿಕೊಂಡಿರುವ ಪ್ರಗತಿಶೀಲ ರಾಜ್ಯವಾಗಿದೆ. ಭಾರತದ ಉಕ್ಕಿನ ನಗರಿ ಎಂದೇ ಖ್ಯಾತಿಯಾದ ಜಮ್ಶೆಡ್ಪುರ ಇಂದಿಗೂ ದೇಶದ ಆರ್ಥಿಕತೆಗೆ ಬಲಿಷ್ಠ ಶಕ್ತಿ ತುಂಬುತ್ತಾ ಜಾಗತಿಕ ಗಮನ ಸೆಳೆದಿದೆ. ರಾಂಚಿ ಒಂದು ಸ್ಮಾರ್ಟ್ ನಗರವಾಗಿ ವೇಗವಾಗಿ ರೂಪಾಂತರಗೊಳ್ತಾ ಇದ್ದು, ಡಿಜಿಟಲ್ ಮೂಲಸೌಕರ್ಯ ಮತ್ತು ಸುಧಾರಿತ ಕೈಗಾರಿಕೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಖನಿಜಾಧಾರಿತ ಉದ್ದಿಮೆಗಳ ಜೊತೆಗೆ ಐಟಿ ಮತ್ತು ಶಿಕ್ಷಣದಲ್ಲೂ ಈ ಮಣ್ಣು ಇಂದು ಹೊಸ ಮೈಲಿಗಲ್ಲುಗಳನ್ನು ಸ್ಥಾಪಿಸ್ತಾ ಇದ್ದು, ಭವಿಷ್ಯದ ಶಕ್ತಿ ಕೇಂದ್ರವಾಗಿ ಬೆಳೆದು ನಿಂತಿದೆ. ಈ ಹೊಸ ಅಭಿವೃದ್ಧಿಯ ಪಥವು ದೇಶದ ಒಟ್ಟು ಪ್ರಗತಿಗೆ ದೊಡ್ಡ ಬಲವನ್ನು ಒದಗಿಸುತ್ತಾ ಮುನ್ನುಗ್ತಿದೆ. ಜಾರ್ಖಂಡ್ ಅಂದ್ರೆ ಕೇವಲ ಕಲ್ಲಿದ್ದಲಿನ ನೆಲೆಯಲ್ಲ, ಅದು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ನೈಸರ್ಗಿಕ ಸೌಂದರ್ಯದ ಅಪ್ರತಿಮ ಸಂಕೇತವಾಗಿದೆ. ತನ್ನ ಪಾವಿತ್ರ್ಯತೆಯನ್ನು ಉಳಿಸಿಕೊಂಡೇ ಜಾಗತಿಕ ಮಟ್ಟದ ಪ್ರವಾಸಿ ತಾಣವಾಗಿ ಮುನ್ನುಗ್ತಿರುವ ಈ ನಾಡು ಭಾರತದ ಕಿರೀಟಪ್ರಾಯವಾಗಿದೆ. ಒಮ್ಮೆ ನೀವು ಈ ಮಣ್ಣಿನ ಬದುಕನ್ನು ಅನುಭವಿಸಿದ್ರೆ ಇಲ್ಲಿನ ಆತ್ಮಿಕ ಶಾಂತಿ ಮತ್ತು ರಮಣೀಯ ಚಿತ್ರಣಗಳು ನಿಮ್ಮ ನೆನಪಿನ ಬುತ್ತಿಯಲ್ಲಿ ಶಾಶ್ವತವಾಗಿ ಹಸಿರಾಗಿ ಉಳಿತವೆ. ಜಾರ್ಖಂಡ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ವಿಡಿಯೋ ಇಷ್ಟದಲ್ಲಿ ಕೊಟ್ಟು ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.